ಆಗ್ತದೆ ಅಂತ ಹೇಳಿ. ನಿನ್ನೆ ಹಾಗೆ ಇವತ್ತಿನಿಂದ ಬಿಜೆಪಿ ಪಾಳ್ಯದಲ್ಲಿ ಒಬ್ಬರ ಕಾಲು ಒಬ್ಬರು ಎಳ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಯತ್ನಾಳ್ ವರ್ಸಸ್ ವಿಜೇಂದ್ರ, ವಿಜೇಂದ್ರ ವರ್ಸಸ್ ಸುಧಾಕರ್, ಸುಧಾಕರ್ ವರ್ಸಸ್ ಪ್ರೀತಮ್ ಗೌಡ, ಗೋಸ್ ಆನ್. ಈ ಲಿಸ್ಟು ಬಹುಶಃ ಬಿಜೆಪಿ ಮುಖ್ಯ ಕಚೇರಿ ಮಲ್ಲೇಶ್ವರದಲ್ಲಿ ಇರೋವರೆಗೂ ಕೂಡ ಮುಟ್ಟಬಹುದು. ಹಾಗೆ ಒಬ್ಬ ನಾಯಕ ವರ್ಸಸ್ ಮತ್ತೊಬ್ಬ ನಾಯಕ, ಈ ರೀತಿ ಪಟ್ಟಿ ಬಿಜೆಪಿಯಲ್ಲಿ ನಡೀತಲೇ ಇದೆ. ವಿಜೇಂದ್ರ ವಿರುದ್ಧ ಬಂಡಾಯದ ಅಲೆ ಹೆಚ್ಚಾಗ್ತಿರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯತ್ನಾಳ್ ಆಯಿತು, ಇದೀಗ ತಟಸ್ಥರಾಗಿದ್ದ ಬಣದಿಂದಲೂ ಕೂಡ ವಿಜೇಂದ್ರ ಅವರ ವಿರುದ್ಧವಾಗಿ ಬೆಂಕಿ ಕಾರ್ಲಾಗ್ತಾ ಇದೆ, ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ಅದರಲ್ಲೂ ಈ ಜಿಲ್ಲಾಧ್ಯಕ್ಷರ ನೇಮಕ, ಅದು ಯಾಕೆ ಈಗ ಈ ವಿಚಾರದಲ್ಲಿ ವಿಜೇಂದ್ರ ಅವರು ಕೈ ಹಾಕಿದ್ರು ಅಥವಾ ಕೈ ಹಾಕ್ಲಿಲ್ವೋ, ವಿಜೇಂದ್ರ ಅವರ ನಿರ್ಧಾರದ ವಿರುದ್ಧ ಒಂದೊಂದು ಜಿಲ್ಲೆಯ ಬಿಜೆಪಿ ನಾಯಕರು ಕೂಡ ಇದೀಗ ಸಿಡಿದೆದ್ದಿದ್ದಾರೆ. ಮೊನಾರ್ಕ್ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಏಕಚಕ್ರಾಧಿಪತಿ ಬಿಜೆಪಿ, ಇಟ್ಸ್ ಅ ಪಾರ್ಟಿ ಆಫ್ ಕೇಡರ್ಸ್, ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರನ್ನು ಬಿಟ್ಟಾಕಿ ನಾಯಕರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ವಿಜೇಂದ್ರ ಅವರ ದರ್ಪ, ದಿಮಾಕು ಎಕ್ಸೆಟ್ರಾ ಎಕ್ಸೆಟ್ರಾ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅಂತಂದ್ರೆ, ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲೂ ಕೂಡ ಸ್ಥಳೀಯ ಮಟ್ಟದ ನಾಯಕರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಹೇಳಿ ಇದೊಂದು ಹೊಸ ಆಯಾಮದ ಭಿನ್ನಮತ ಇದೀಗ ಸ್ಫೋಟ ಆಗಿದೆ. ಯಾವ ಮಟ್ಟಕ್ಕೆ ಅಂದರೆ, ಈಗ ನಾವು ಮಾತನಾಡ್ತಿರೋ ಹಂತದಲ್ಲೇನೆ ಸದಾಶಿವನಗರದಲ್ಲಿರುವ ಮನೆಯಲ್ಲಿ ಇವತ್ತು ಮೀಟಿಂಗ್ ನಡೀತಾ, ಯತ್ನಾಳ್ ಟೀಮ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಈ ಮೀಟಿಂಗನ್ನು ನಡೆಸಿ ಕೇವಲ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ತಮ್ಮ ಬಣದ ಅಭ್ಯರ್ಥಿಯ ನಿರ್ಧಾರ ಮಾತ್ರ ಅಲ್ಲ, ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋ ಚಿಂತನೆ ಕೂಡ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೀತಾ ಇರುವ ಮೀಟಿಂಗ್ನಲ್ಲಿ ಕೈಗೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಹಿರಿಯರಿಂದ ಗೌಪ್ಯ ಸಭೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳೋ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ನಾನಾಗಲೇ ಹೇಳಿದ್ನಲ್ಲ, ಒಬ್ಬ ನಾಯಕ ವರ್ಸಸ್ ಒಬ್ಬ ನಾಯಕ ಪಟ್ಟಿ ಬಹುಶಃ ಮಲ್ಲೇಶ್ವರದ ಬಿಜೆಪಿ ಕಚೇರಿವರೆಗೂ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ನಾಯಕರುಗಳ, ರಾಜ್ಯ ಬಿಜೆಪಿಯ ಘನತೆವೆತ್ತ ನಾಯಕರುಗಳ ಹೇಳಿಕೆಗಳಿದೆ, ಕೇಳಿಸ್ಕೊಳ್ಳಿ. ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನು ಯುದ್ಧ ಬಂದು 5 ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ 3 ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಶಾಸಕರಾಗಿ ಪುನರಾಯ್ಕೆಯಾಗಿ 4 ವರ್ಷ ಮಂತ್ರಿಗಳು ಮಾಡಿದೆ. ಅದಾದ ನಂತರ ಮತ್ತೊಮ್ಮೆ ಬಿಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ ಕಂಡ್ರು. ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು MP ಸೀಟ್ ಅನ್ನು ಕೊಟ್ಟಿದೆ. ಅಂದ್ರೆ 5 ವರ್ಷದಲ್ಲಿ 3 ಬಿಫಾರ್ಮ್ 4 ವರ್ಷ ಮಂತ್ರಿಗಿರಿ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ನಿಂತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ. ಕೋರ್ ಕಮಿಟಿಯಲ್ಲಿ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ನಡೆದಂಥ ಕೋರ್ ಕಮಿಟಿನಲ್ಲಿ ಈ ಜಿಲ್ಲಾಧ್ಯಕ್ಷರನ್ನ ಏಕಪಕ್ಷೀಯವಾಗಿ ಮಾಡ್ತಾ ಇದೆಯಾ, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು ವಿಜೇಂದ್ರ ಅವರ ಮೇಲೆ ನೇರವಾಗಿ ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ಆಗ ವಿಜೇಂದ್ರ ಅವರು ಇಲ್ಲ, ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾಗ್ಯೂ ಕೂಡ ನಾವು ಪತ್ರ ಮೂಲಕ ದಾವಣಗೆರೆ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮಾಜಿ ಶಾಸಕರುಗಳಾದಂಥ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪನವರವರ ಪುತ್ರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಂದಾಗ್ಯೂ ಕೂಡ ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂಥವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬ ನೋವು ಉಂಟಾಗಿದೆ. ಈ ರಾಜ್ಯಾಧ್ಯಕ್ಷರ ವರ್ತನೆಯನ್ನು ನೋಡಿದರೆ, ಅವ್ರು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲ ಜಿಲ್ಲೆ, ಎಲ್ಲ ಮಂಡಲಗಳಲ್ಲೂ ಕೂಡ ಗಲಾಟೆ ಪ್ರಾರಂಭ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರು ನಡೆದುಕೊಳ್ತಾ ಇದ್ದಾರೆ. ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಅವರ ಪಾತ್ರ 0. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಸರ್ ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ ಬಿಜೆಪಿ ಒಳಗಿನ ಭಿನ್ನಮತ, ಬಣ ಬಡಿದಾಟದ ಬಗ್ಗೆ. ಬಟ್ ಈಗ ಬಣ ಆಗಿ ಉಳಿದಿದ್ಯಾ ಅನ್ನೋದೇ ದೊಡ್ಡ ಪ್ರಶ್ನೆ. ಇಂಡಿವಿಜುವಲ್ ಫೈಟ್ ಆಗಿ ಪರಿವರ್ತನೆ ಆಗಿಬಿಟ್ಟಿದ್ಯಾ ಅಂತ?
ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಮುಖ್ಯವಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಮಾಡಿದ್ದು ವಿಜೇಂದ್ರ ಇಡೀ ಪಕ್ಷದ ಒಂದ್ ರೀತಿಯ ಪ್ರಶ್ನಾತೀತ ನಾಯಕ ಅಂತ ಆ ಒಂದು ಕ್ರೈಟೀರಿಯಾ ಮೇಲೆ ಮಾಡಿರ್ಲಿಲ್ಲ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಯಡಿಯೂರಪ್ಪನವ್ರನ್ನ ಸಮಾಧಾನಗೊಳಿಸೋದಕ್ಕೆ. ಯಾಕಂದ್ರೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೇನೆ ಅವರು ಕಳೆದ ವರ್ಷ 2023 ಚುನಾವಣೆಯನ್ನ ಹೀನಾಯವಾಗಿ ಸೋತಿದ್ರು ಪಕ್ಷದಲ್ಲಿ. ಮತ್ತೆ ಯಡಿಯೂರಪ್ಪನ ಒಂದು ರೀತಿಯ ಟಾರ್ಗೆಟ್ ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಈ ತರ ಆ ಒಂದು ತಪ್ಪಿಗೆ ಏನಂತಾರೆ ಅದಕ್ಕೆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಆಸ್ ಎ ಕಾಂಪೆನ್ಸೇಟರಿ ಮೂವ್ ಇದು ವಿಜೇಂದ್ರ ಅವರನ್ನ ಅಧ್ಯಕ್ಷನ ಮಾಡಿದ್ರು. ಬಟ್ ಸಮಸ್ಯೆ ಏನಾಗುತ್ತೆ, ವಿಜೇಂದ್ರ ಇಸ್ ನಾಟ್ ಯಡಿಯೂರಪ್ಪ. ಹಾಗಿರುವಾಗ ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಅಲ್ಲಿ ಅನೇಕ ಹಿರಿಯರು ಇದ್ರಲ್ಲ ನಂಬರ್ 2 ಲೆವೆಲ್ ಅಲ್ಲಿ, ಆ ನಂಬರ್ 2 ಲೆವೆಲ್ನ ನಾಯಕಗಳೆಲ್ಲರೂ ಅಸಮಾಧಾನ ಆಗೋದು ಸಹಜನೇ. ಆದ್ರೆ ಯಾವಾಗ ಯತ್ನಾಳ್ ತರದ ನಾಯಕರುಗಳು ಸಾರ್ವಜನಿಕವಾಗಿನೇ ಪಕ್ಷದ ಒಳಗಿನ ರಾಜಕೀಯ ಅನೇಕ ಆರೋಪಗಳನ್ನ ಯತ್ನಾಳ್ ಬಿಜೆಪಿಯನ್ನು ಟೀಕೆ ಮಾಡಿದಷ್ಟು ಬಹುಶಃ ಕಾಂಗ್ರೆಸ್ ಆಗ್ಲಿ ಬೇರೆ ಯಾವುದೇ ಪಕ್ಷ ಅಷ್ಟು ಟೀಕೆ ಮಾಡಿಲ್ಲ. ಅಷ್ಟು ಟೀಕೆಯನ್ನ ಯತ್ನಾಳ್ ಅವರೇ ಮಾಡ್ತಾರೆ. ಅದನ್ನ ಯಾವುದನ್ನು ಗಮನಕ್ಕೆ ತಗೊಳ್ಳದೇನೆ, ಅದ್ಯಾವುದನ್ನ ಒಂದು ಸಮನ್ವಯವನ್ನು ಸಾಧಿಸದೇನೆ ಈ ಅಗರ್ವಾಲ್ ಬಂದ್ರು ಹೋದ್ರು. ಕೊನೆಗೆ ಏನಾಗಿದೆ ಈಗ, somewhere ವಿಜೇಂದ್ರ ಹ್ಯಾಸ್ ಫೇಲ್ಡ್ ಟು ಹೋಲ್ಡ್ ಹಿಸ್ ಫ್ಲಾಕ್ ಟುಗೆದರ್. ತಮ್ಮ ಒಂದು ಆ ಸಂಘಟನೆಯನ್ನ ಒಟ್ಟಾಗಿ ನಡೆಸ್ಕೊಂಡು ಹೋಗೋದ್ರಲ್ಲಿ ಮೇಲ್ನೋಟಕ್ಕೆ ಕಾಣೋ ತರನೇ ಹಿ ಹ್ಯಾಸ್ ಫೇಲ್ಡ್. ಈಗ ನೋಡಿ, ಇವತ್ತು ಸುಧಾಕರ್ ಮಾತಾಡೋ ರೀತಿ ಆಗ್ಲಿ, ವಿಶ್ವನಾಥ್ ಮಾತಾಡೋ ರೀತಿ ಆಗ್ಲಿ, ಇಟ್ ಇಸ್ ಗಾನ್ ಬಿಯಾಂಡ್ ದ್ಯಾಟ್. ಈಗ ಬೀದಿ ಜಗಳ ತರ ಕಾಣ್ತಾ ಇದೆ ನಮ್ಗೆ. ಒಂದು ಬನ ಸಂಘರ್ಷ ಮತ್ತು ಬನ ಬಡಿದಾಟಗಳು ಅನೇಕ ಪಕ್ಷದಲ್ಲಿ ಇರ್ತವೆ, ಎಲ್ಲ ಪಕ್ಷದಲ್ಲಿ ಇರ್ತವೆ. ಅದು ಕಾಂಗ್ರೆಸ್, ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಜೊತೆ ಅಲ್ಲಿಂದ ಶುರು ಆಗಿ ಕೊನೆಗೆ ಇಲ್ಲಿಗೆ ಬಂದು ನಿಂತಿದೆ. ಬಟ್ ಅವೆಲ್ಲ ಇರ್ತದೆ. ಬಟ್ ಯಾವಾಗ ಒಂದು ಬನ ಸಂಘರ್ಷಗಳು ಒಂದು ಅಧಿಕಾರಕ್ಕೋಸ್ಕರ ಅಥವಾ ಯಾವ್ದೊಂದು ಹುದ್ದೆಗೋಸ್ಕರನೋ ಒಳಗೊಳಗೆ ಪಕ್ಷದ ವೇದಿಕೆಯಲ್ಲಿ ಇರುವಾಗ ಒಂದು ತರ ಇರ್ತದೆ. ಇದು ಮಾಧ್ಯಮದಲ್ಲಿ ಈ ತರ ಬಂದು ಒಬ್ಬರನ್ನೊಬ್ರು ಏಕವಚನದಲ್ಲಿ ಬೈದಾಡಿಕೊಳ್ಳೋದು, ವಿಶ್ವನಾಥ್ ಸುಧಾಕರ್ಗೆ ಆತರ ಮಾತಾಡೋದು, ಯತ್ನಾಳ್ ಇವರಿಗೆ ಬಚ್ಚ ಅನ್ನೋದು, ಇದೆಲ್ಲ ಏನನ್ನ ತೋರಿಸುತ್ತೆ ಅಂದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಹ್ಯಾಸ್ ಲಾಟ್ ಆಫ್ ಡಿಫರೆನ್ಸಸ್ ಇನ್ ಇಟ್ ಸೆಲ್ಫ್. ಇಟ್ನಾಳ್ ಸರ್, ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರಲಿ. ಖುದ್ದು ಇವತ್ತು ಈ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ BP ಹರೀಶ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಸರ್, ನಮಸ್ಕಾರ. ನಮಸ್ಕಾರ. ಈಗ ನೀವು ಹೇಳಿದ್ರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಒಂದ್ ರೀತಿಯಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಿ. ಬಟ್ ವಿಜೇಂದ್ರ ಅವರು ಹೇಳ್ತಾರೆ ಜಿಲ್ಲಾವಾರು ಎಲ್ಲಾ ಪ್ರಮುಖರನ್ನ, ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಜಿಲ್ಲಾವಾರು ಎಲ್ಲಾ ಪ್ರಮುಖರ ಅಭಿಪ್ರಾಯವನ್ನ ಸಂಗ್ರಹಿಸಿ 3 ಹೆಸರನ್ನ ಹೈಕಮಾಂಡ್ ಕಳಿಸಿದ್ವಿ. ಇಲ್ಲಿ ವಿಜೇಂದ್ರ ಪಾತ್ರ 0 ಅಂತ ಹೇಳಿ. ಯಾರದ್ ನಂಬೋದು ಮಾತು, ನಿಮ್ಮದ್ದ ವಿಜೇಂದ್ರ ಅವರದ್ದ?